ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ತುಂಬಾ ದಿನ ಆಗೋಯ್ತು ವೀಡಿಯೋನೇ ಮಾಡ್ಕೊಳ್ತಾ ಇರಲಿಲ್ಲ. ಈ ವಾರ ಇಡೀ ಏನಾಯಿತು, ಏನೇನು ಕತೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಇದು ಬರೀ ಒಂದು ದಿನದ ಕ್ಲಿಪ್ಪಿಂಗ್ಸ್ ಅಲ್ಲ, ಈ ವಾರ ಪೂರ್ತಿ ನಾನು ಏನೇನು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಇಲ್ಲಿ ಮಾವ ಇವತ್ತು ಜೇನು ಪೆಟ್ಟಿಗೆ ಇದೆಯಲ್ವಾ ಅದನ್ನೇನೋ ನೋಡ್ತಾ ಇದ್ರು. ಹಾಗೆ ಪಾಪು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಬಿಕಾಸ್ ಅವಳಿಗೆ ಜೇನು ಹುಳುಗಳನ್ನ ಕಂಡ್ರೇ ಭಯ. ಜೇನು ಹುಳು ಅಂತ ಅಲ್ಲ, ಏನಾದರೂ ನೊಣನೋ ಚಿಕ್ಕ ಪುಟ್ಟ ಕೀಟಗಳೆಲ್ಲ ನೋಡಿದ್ರೆ ಅವಳಿಗೆ ಭಯ. ಹಾಗಾಗಿ ದೂರ ನಿಂತ್ಕೊಂಡು ನೋಡ್ತಾ ಮಧ್ಯಾಹ್ನ ಆಗ್ತಿದ್ದಂಗೆ ಮತ್ತೇನು ನನಗೆ ಕೂಡ ಸ್ವಲ್ಪ ಹುಷಾರಿಲ್ದಂಗೆ ಆಗಿಬಿಡ್ತು. ತುಂಬಾ ಶೀತ, ಆಮೇಲೆ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು ಶುರು ಆಗಿಬಿಡ್ತು. ಯೂಶ್ವಲಿ ನನಗೆ ಒಂದು ಸ್ವಲ್ಪ ನಿದ್ದೆ ಎಲ್ಲ ಸರಿಯಾಗಿಲ್ಲ, ಊಟ ಟೈಮ್ಗೆ ಆಗಿಲ್ಲ ಅಂತಂದರೆ ತಲೆನೋವು ಶುರುವಾಗುತ್ತೆ. ಗೊತ್ತಿರುತ್ತೆ, ಮೈಗ್ರೇನ್ ಸಮಸ್ಯೆ ಇರೋರಿಗೆ ತಲೆನೋವು ಯಾವ ರೀತಿ ಸಿವಿಯರ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಯೂಶ್ವಲಿ ಮೈಗ್ರೇನಿಂದ ತಲೆನೋವು ಶುರುವಾಗುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಕತ್ಲೆ ರೂಮಲ್ಲಿ ಮಲ್ಕೊಂಡ್ರೆ ನನಗೊಂದು ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಲೈಟಾಗಿ ನಿದ್ದೆ ಮಾಡಿದ್ರೂ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಏನಂದರೆ ಪಾಪು ಆಟ ಆಡಿಕೊಂಡು ನನ್ನ ಜೊತೆಗೇ ಇರೋದ್ರಿಂದ ಜಾಸ್ತಿ ನನಗೂ ಅಷ್ಟು ಮಲ್ಕೊಳ್ಳೋಕ್ಕೆ ಅವಳು ಬಿಡಲ್ಲ. ನನ್ನ ಜೊತೆ ಆಟ ಆಡೋಕ್ಕೆ ಬಾ ಅಂತ ನನಗೆ ನಿದ್ದೆ ಬರೋದಕ್ಕೆ ಬಿಡಲ್ಲ, ಆ ಥರ ಮಾಡ್ತಾಳೆ. ಹಾಗಾಗಿ ಅಷ್ಟಾಗಿ ಮಲ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ ತಲೆನೋವೆಲ್ಲ ಇರೋವಾಗ. ಹಂಗೆ ಹಿಂಗೆ ಮಾಡಿಕೊಂಡು ಸುಮ್ಮನೆ ಕುತ್ಕೊಂಡಿರ್ಬೇಕಾಗತ್ತೆ. ಬಟ್ ಇವತ್ತು ಸ್ವಲ್ಪ ಹೊತ್ತು ಏನೂ ಆಗ್ತಾಯಿಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದೆ. ಅದು ಆಗಿದ ನಂತರ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಮತ್ತು ಸಂಜೆ ತಿಂಡಿಗೆ ಏನಾದರೂ ಮಾಡಬೇಕಲ್ವಾ ಅಂತ ಹೇಳಿ ಇವತ್ತು ಶಾವಿಗೆ ಉಸ್ಲಿ ಮಾಡಿದ್ದೆ. ಇದಂದರೆ ಪಪ್ಪುಗೂ ಇಷ್ಟ, ನಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೊಂದು ಸರಿ ಯಾವಾಗಾದರೂ ರೆಸಿಪಿ ಶೂಟ್ ಮಾಡ್ತೀನಿ ಆಯಿತಾ. ಈ ಸತಿ ಅಂತೂ ಆಗಿಲ್ಲ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು, ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ. ಹಾಗೆ ಅಷ್ಟೇ ಇವತ್ತಿನ ಕ್ಲಿಪ್ಪಿಂಗ್ಸ್ ಎಲ್ಲ ಅಷ್ಟೇ. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ಅವಳಿಗೆ ತಿಂಡಿ ತಿನ್ನಿಸ್ಬೇಕಾದ್ರೆ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದಂತೂ ಹೇಳಿದೆ ಅಲ್ವಾ, ಸ್ವಲ್ಪ ಹಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಆಗಿರಲಿಲ್ಲ. ಅದು ಮಧ್ಯದಲ್ಲಿ ಫಂಕ್ಷನ್ದಾಗ್ತೆ, ಅದಾದ ನಂತರ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಆಗಿಬಿಡ್ತು. ಹಾಗಾಗಿ ನಿಮಗೂ ನೋಡಬೇಕಾದ್ರೆ ಒಂದು ಕಂಟಿನ್ಯೂಟಿಗಿರಲಿ ಅಂತ ಹೇಳಿಬಿಟ್ಟು ಈ ವಾರದ ಏನೇನು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ಆಯಿತಾ. ಆ್ಯಂಡ್ ಇವತ್ತೊಂದು ಫಂಕ್ಷನ್ ಬೇರೆ ಇತ್ತು. ಅತ್ತೆ ಮತ್ತು ಹಸ್ಬೆಂಡ್ ಕೂಡ ಆ ಫಂಕ್ಷನ್ಗೆ ಹೋಗಿದ್ದರು. ನಮ್ಮದೆಲ್ಲ ಊಟ ಕೂಡ ಆಯಿತು ಮಧ್ಯಾಹ್ನ. ಇವತ್ತು ತೋತಾಪುರಿ ಮಾವಿನಕಾಯಿದು ಸಾರು ಮಾಡಿದರೆ, ಅದ್ರ ಜೊತೆಗೆ ಸಾಂಬಾರಿತ್ತು, ಆಲೂಗಡ್ಡೆ ಹಾಕಿ ಸಾಂಬಾರು. ಇದಿಷ್ಟು. ಈ ಮಾವಿನಕಾಯಿ ಸಾರಿದ್ದರೆ ಆಮೇಲೆ ಸಾಂಬಾರು ಅಥವಾ ಏನೂ ಬೇರೆ ಇತ್ತು ಬೇಕಾಗಲ್ಲ ಅಂತ ಅನಿಸುತ್ತೆ ನನಗಂತೂ ಪರ್ಸ್ನಲಿ ಹಂಗೆ. ಹಾಗೆ ಇವತ್ತೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ನನಗಂತೂ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ, ಇಲ್ಲ ಅಂತಂದರೆ ಎಲ್ಲಾದರೂ ಹೊರಗಡೆ ಈ ಥರ ಹೋದಾಗ ಎಷ್ಟೊಂದು ಜನ ಗುರುತಿಸಿ ಮಾತಾಡ್ತಾರೆ. ಅದಂತೂ ನನಗೆ ತುಂಬಾ ಖುಷಿಯಾಗುತ್ತೆ. ಇವಾಗಂತೂ ಎಷ್ಟೊಂದು ಜನ ನಮಗೆ ಗೊತ್ತಿರಲ್ಲ, ನಾವು ಯೂಟ್ಯೂಬಲ್ಲಿ ಏನೋ ವೀಡಿಯೋಸ್ ಹಾಕ್ತಿರ್ತೀವಿ. ಬಟ್ ಯಾರೆಲ್ಲ ವೀಡಿಯೋಸ್ ನೋಡ್ತಾರೆ ನಮ್ಗೆ ಅವ್ರ ಪರಿಚಯ ಇರಲ್ಲ. ಬಟ್ ಅವರಾಗೆ ಗುರ್ತಿಡ್ದು ಬಂದು ಮಾತಾಡಿದಾಗ ಆಗುವಂಥ ಖುಷಿ ಇದೆಯಲ್ವಾ, ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೇ ಆಗಲ್ಲ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಾ ಸಿಕ್ಕಿದಾಗ, ಎಲ್ಲಾದರೂ ಹೊರಗಡೆ ಹೋದಾಗ, ಇಲ್ಲ ಎಲ್ಲಾದರೂ ಫಂಕ್ಷನ್ ಅಟೆಂಡ್ ಮಾಡಿದಾಗ ಆಗಿರ್ಬೋದು. ತುಂಬಾ ಖುಷಿ ಆಗುತ್ತೆ ಮಾತ್ರ ಆಯಿತಾ. ಆ್ಯಂಡ್ ಸಡನ್ ಒಂದೊಂದು ಸಲ ಏನಾಗ್ಬಿಡತ್ತೆ ಅಂತಂದರೆ, ಮಾತಾಡಿಸಿದಾಗ ನಾನೇ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಎದುರುಗಡೆ ಸಡನ್ನಾಗಿ ಸಿಕ್ಕಿದಾಗ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ಅನ್ನಿಸೋ ಥರ ಆಗಿಬಿಡತ್ತೆ. ಬಟ್ ಏನೋ ಒಂಥರ ಅವ್ರು ಹೋದ ನಂತರ ಆಮೇಲೆ ಹಾಗೆಲ್ಲ ಮಾತಾಡ್ಬೋದಿತ್ತು, ಇನ್ನೂ ಮಾತಾಡ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಸಡನ್ನಾಗಿ ನಮಗೆ ಆ ಥರ ಆಗೋದು ಮೇ ಬಿ ಕಾಮನ್ ಅಂತ ಅನಿಸುತ್ತೆ. ಬಟ್ ಎಷ್ಟೊಂದು ಖುಷಿಯಾಗುತ್ತೆ ಗೊತ್ತಾ. ಯೂಟ್ಯೂಬ್ ಶುರು ಮಾಡಿರೋದ್ರಿಂದ ನನಗೆ ಇಷ್ಟೆಲ್ಲ ಸಿಕ್ಕಿದೆ, ಇಷ್ಟೊಂದು ಜನರ ಪ್ರೀತಿ ಸಿಕ್ಕಿದೆ. ಅದಂತೂ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗಂತೂ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿಗೆ ನಾನು ಯಾವತ್ತೂ ಕೂಡ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಪ್ರೀತಿ ತೋರಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮಾತಾಡ್ತಾ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಆಲೂ ಮತ್ತು ಬಟಾಣಿ ಹಾಕಿ ಒಂದು ಫ್ರೈ ಥರ, ಒಂದು ಪಲ್ಯ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಅದರದ್ದು ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಸೈಡ್ ಡಿಶ್ ಥರ ನೀವು ಚಪಾತಿಗೆ, ಇಲ್ಲ ಅಂತಂದರೆ ಅನ್ನದ ಜೊತೆಗೆ ಕೂಡ ತಿನ್ಕೋಬೋದು, ಚೆನ್ನಾಗಿರುತ್ತೆ. ರೆಸಿಪಿ ಏನೂ ಇಲ್ಲ, ತುಂಬ ಸಿಂಪಲ್ಲು. ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೆಥಿ ಇದೆಲ್ಲ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಫ್ರೈ ಮಾಡೋದು. ಆಲೂಗಡ್ಡೆ ಆಮೇಲೆ ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಯಿಸಿದ್ರೆ ಆಯಿತು. ನೀರೆಲ್ಲ ಏನೂ ಹಾಕಬಾರ್ದು, ಜಸ್ಟ್ ಎಣ್ಣೆನಲ್ಲೇ ಹುರ್ಕೊಳ್ತಾ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಅರಶಿನ ಪುಡಿ ಮತ್ತು ಖಾರದ ಪುಡಿ ಉದುರಿಸ್ಕೊಂಡು ಒಂಚೂರು ಗರಂ ಮಸಾಲ ಇದಿಷ್ಟು ಹಾಕಿದ್ರೆ ರೆಡಿ ಆಗುತ್ತೆ ಆಲೂ ಫ್ರೈ. ಚೆನ್ನಾಗಿರುತ್ತೆ. ಈ ತಿಳಿ ಸಾರು ಎಲ್ಲ ಇದ್ದಾಗ ಊಟದ ಜೊತೆಗೆ ಸೈಡ್ಗೆ ಪಲ್ಯ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಾಗತ್ತೆ. ಏನೂ ಇಲ್ಲ, ಮೊಸರನ್ನ ತಿಂತಾ ಇದ್ದಾರೆ ಅಂತಂದರೆ ಅದ್ರ ಜೊತೆಗೂ ಇದು ಬೆಸ್ಟ್ ಕಾಂಬಿನೇಷನ್ ಆಯಿತಾ. ಮೊಸರನ್ನ ಜೊತೆಗೆ ಸೂಪರಾಗಿರುತ್ತೆ.
ಫ್ರೆಶ್ ಆಗಿರೋ ಮಜ್ಜಿಗೆ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಮಜ್ಜಿಗೆ ಬೇಕಂತೆ. ಅಲ್ಲಿ ನರ್ಸರಿನಲ್ಲಿ ಕೂತ್ಕೊಂಡು ಮಜ್ಜಿಗೆ ತೊಗೊಂಬ ಅಂತ ಹೇಳಿದ್ರು. ಸರಿ ಅಂತ ಮಜ್ಜಿಗೆ ಮಾಡಿ ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ. ಅಪ್ಪ ಮಗಳು ಮಜ್ಜಿ ನೀರು ಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ತಕೊಳ್ಳಿ. ಹಾಗೆ ಕುಡಿತೀರಾ? ಗ್ಲಾಸ್ ತಗೊಂಡೇನು ಮುಂದೆ ಡೌರಾಜ ಮಗಳಿಗೆ ಒಂಚೂರು ಸೊಪ್ಪಿಲ್ಲದ್ದು ಹಾಕಿ ಕೊಡಿ. ಜಾನು ಹಿಂಗೆ ಮೆಣಸಿದ್ದು ನೋಡಿ, ಅದಕ್ಕೆ ಪ್ಲೇನ್ ಇದಕ್ಕೆ ಹಾಕಿ ಕೊಡಿ. ಕುಚ್ಚೊಂಡು ಕುಡಿ, ತೋಟಲ್ಲಿ ಕುಡಿಬೋದಲ್ಲ. ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲಾದರೂ ಕುಡಿತಾಳಂತೆ. ಹೊರಗಡೆ ಕುಡಿತಾರದಲ್ವ ಹಾಗೆ. ಮೆಣಸು ಹಾಕಿದ್ದಿಲ್ಲೇನು? ಸಮಸ್ಯೆಗಳು ಶುರುವಾಯಿತು. ಹಾಗೆ ಒಂದೆರಡು ದಿನದಿಂದ ತಲೆನೋವು ಆಯ್ತೈತಲ್ವಾ, ಅದು ನೋಡಿ ಶೀತಕ್ಕೆ ಕನ್ವರ್ಟ್ ಆಗಿಬಿಡ್ತು ಏನೋ. ಸಿಕ್ಕಾಪಟ್ಟೆ ಶೀತ ಬೇರೆ ಶುರುವಾಯಿತು. ಹಾಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಚಳಿ ಬೇರೆ ಇದೆ ಅಲ್ವಾ, ಅದರಿಂದನೂ ಏನೋ ಫುಲ್ ವೆದರ್ ಚೇಂಜ್ ಆಗಿಬಿಟ್ಟಿದೆ. ನನಗೂ ಸಿಕ್ಕಾಪಟ್ಟೆ ತಲೆನೋವು, ಅದ್ರ ಜೊತೆಗೆ ಶೀತ ಎಲ್ಲನೂ ಶುರುವಾಯಿತು. ಸುಮ್ಮನೆ ಮಲ್ಕೊಂಡ್ಬಿಡೋಣ ಅಂತಂದರೆ ನನ್ನ ಮಗಳು ಬೇರೆ ನನ್ನ ಮೇಲೇ ಹತ್ತಿ ಆಟ ಆಡಿಕೊಂಡು ಮಲ್ಗೋಕ್ಕೂ ಬಿಡ್ತಾ ಇರಲಿಲ್ಲ. ಮೋಸ್ಟ್ಲಿ ಅಮ್ಮ ಆದಾಗ ನಮಗೆ ಒಂದು ಎಕ್ಸ್ಟ್ರಾ ಪವರೇ ಬಂದುಬಿಡತ್ತೆ ಅನಿಸುತ್ತೆ. ನನಗೆ ಎಕ್ಸ್ಟ್ರಾ ಎಲ್ಲ ಡಬಲ್ ತ್ರಿಬಲ್ ಅಷ್ಟು ಪವರ್ ಬರುತ್ತೆ. ಅಷ್ಟು ಸ್ಟ್ರೆಂತ್ ನಮ್ಮಲ್ಲಿ ಎಲ್ಲಿಂದಿರುತ್ತೋ ಅಂತ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಮುಂಚೆ ಎಲ್ಲ ಅಂತಂದರೆ ತಲೆನೋವು ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಸುಮ್ಮನೆ ಮಲ್ಕೊಂಡು ಬಿಡ್ತಾಯಿದ್ದೆ, ಆಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಮಲ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನನ್ನ ಮಗಳು ನೋಡಿ ನನ್ನ ಮೇಲೇ ಬಂದು ಆಟ ಆಡಿಕೊಂಡು ಮಲ್ಗೋಕ್ಕೇ ಬಿಡಲ್ಲ. ಬಟ್ ಆದ್ರೂ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ. ಅದು ಹೆಂಗೆ ಅಂತ ನನಗೇ ಒಂದೊಂದು ಸಲ ಆಶ್ಚರ್ಯ ಆಗಿಬಿಡುತ್ತೆ. ಬಿಕಾಸ್ ತಲೆನೋವಂತೂ ಸಿವಿಯರ್ ಆಗಿತ್ತು. ಈ ಸತಿ ಅಂತೂ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಲೆವೆಲಲ್ಲಿ ಇತ್ತು ತಲೆನೋವು. ಅದು ಶೀತದ ಜೊತೆಗೆ ಅದು ಮೈಗ್ರೇನ್ದು ಎಲ್ಲ ಮಿಕ್ಸ್ ಆಗಿಬಿಟ್ಟಂತೂ ಒಂಥರ ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ಈ ವಾರ ಪೂರ್ತಿ ಇದೇ ಆಗೋಯಿತು. ಫ್ರೆಂಡ್ಸ್, ಇವಾಗ ಮೇಲ್ಗಡೆ ಬಂದಿದ್ದೀನಿ ಗಿಡಕ್ಕೆ ನೀರು ಹಾಕೋಣ ಅಂತ. ಪಾಪ ಅಲ್ಲೇ ಕೆಳಗಡೆ ನೀರು ಹಾಕ್ತಾಯಿದ್ದಾಳೆ, ನೋಡಿದ್ರಲ್ವ. ಆ್ಯಂಡ್ ಏನಪ್ಪ ಅಂತಂದರೆ ನೋಡಿ, ನನ್ನ ಮುಖ ಹಿಂಗಾಗಿದೆ ಅಂತಂದರೆ ಸಿಕ್ಕಾಬಟ್ಟೆ ತಲೆನೋವು ಮೇಯ್ನಾಗಿ ಬರ್ತಾ ಇರೋದೇ ನನಗೆ. ತಲೆನೋವು ಶೀತದ ಜೊತೆಗೆ ಒಂಥರ ಅನ್ನಿಸ್ತಾ ಇದೆ. ನಿನ್ನೆಂತೂ ನನಗೇನು ಆಗ್ತಾನೇ ಇರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಥರ ಇದ್ದೀನಿ. ನಿನ್ನೆ ಅಂತೂ ನನ್ನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ನನಗೇ. ಸೊ ಅದು ಎಲ್ಲಿ ಚಳಿ ಬೇರೆ ಒಂಥರ ಹಾಗಾಗಿ ಶುರು ಆಗಿಬಿಟ್ಟಿತ್ತು. ಎನಿವೇಸ್ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಅದಾಗ ನಾನು ಮೇಯ್ನಾಗಿ ಫಾಲೋ ಮಾಡೋದು ಅಂತಂದರೆ ಸ್ಟೀಮ್ ತೊಗೊಳ್ಳೋದು ಫಸ್ಟು ಮಾಡೋದು. ಸೊ ಇವಾಗ ಅದಕ್ಕೆ ಇಟ್ಟಿದ್ದೀನಿ ಅರಿಶಿನ ಪುಡಿ, ಆಮೇಲೆ ತುಳಸಿ, ಸಾಂಬ್ರಾಣಿ ಸೊಪ್ಪು ಅಂದರೆ ದೊಡ್ಡ ಪತ್ರೆ, ಇದಿಷ್ಟು ಹಾಕಿ ಕುದಿಸ್ತೀನಿ. ಹಾಗೆ ಇವಾಗ ತಾನೇ ಸ್ಟೀಮ್ ತೊಗೊಂಡು ಬಂದೆ. ಅಷ್ಟರಲ್ಲಿ ಅಪ್ಪ ಮಗು ಸೇರಿಕೊಂಡು ಇಲ್ಲಿ ಹಕ್ಕಿಗೆ ದೋಸೆ ಹಾಕಿದ್ದಾರೆ, ತಿಂತಾ ಇದೆ ಗೊತ್ತಾ. ನೋಡಿ ಆಯಿತು, ಕಾಣಿಸ್ತಿದೆಯಾ? ಎಲ್ಲಿ ಚಿಟ್ಟೆ ಇದೆ ನೋಡಿ. ದೋಸೆ ಕಿತ್ತಾಡ್ತಿದೆ ಅದೇ. ಇಲ್ಲಿ ತಗೊಂಡು ಬಂದಿದೆ ಇದು ಇಲ್ಲಿ ಬಂದು ತಿಂತಾ ಇದೆ. ಇವ್ರ ಪಾಪ ಇಲ್ಲೇ ಇದ್ದಾರೆ, ಇನ್ನೂ ಹಾಕಿದ್ದೀವಿ ಅದು ತಿಂತಾ ಇಲ್ಲ. ಮುಂದೆ ಬಂದರೆ ಇಲ್ಲೆಲ್ಲ ಒಂದೊಂದು ಪೀಸ್ ಇದೆ ನೋಡಿ, ಇಲ್ಲೊಂದು ಪೀಸ್ ಇದೆ, ಈ ಕಡೆ ಎಲ್ಲ ಇದೆ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತಿಂತಾ ಇದೆ.
ನಾವಿವಾಗ ಹಕ್ಕಿಗಳನ್ನು ನೋಡ್ಕೊಂಡು ನಿಂತಿದ್ದೀವಿ. ಇವಳು ಕೈಯಲ್ಲಿ ಬೇರೆ ನೋಡಿ ದೋಸೆ ಇಟ್ಕೊಂಡು ನಿಂತಿದ್ದಾಳೆ ಹಕ್ಕಿಗೆ ಹಾಕಕ್ಕೆ ಅಂತ. ಅಪ್ಪನ ನಮ್ಮನೆ ಬೆಕ್ಕಿಗೆ ಎಷ್ಟು ಸೊಕ್ಕು ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದು ಹಕ್ಕಿ ಹಿಡಿಯೋಕ್ಕೆ ಹೋಗ್ತಾ ಇದೆ ನೋಡಿ. ಪಾಪ ಹಕ್ಕಿಗಳೆಲ್ಲ ಕೂಗ್ತಾ ಇದೆ. ಪುಚ್ಚೆ ಹಕ್ಕಿ ಹಿಡಿಯೋಲ್ಲ ಒಪ್ಪದ ಮಗಳು. ಅಪ್ಪ ಸೊಕ್ಕಿ ಪುಚ್ಚೆಯ. ಫ್ರೆಂಡ್ಸ್ ಇವಾಗ ಸೂಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಶೀತಕ್ಕೆ ಈ ಥರ ಒಂದು ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೊಮ್ಯಾಟೊ ಕ್ಯಾರೆಟ್ ಹಾಕ್ಬಿಟ್ಟು ಒಂದು ಸೂಪ್ ಮಾಡೋಣ ಅಂತ ಹೊಟ್ಟಿದ್ದೀನಿ. ಇನ್ನು ರೆಡಿ ಆಗಬೇಕಿದ್ದಕ್ಕೆ ಇವಾಗಷ್ಟು ಕುದಿಯೋಕೆ ಇಟ್ಟಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ ಆಮೇಲೆ ಪೆಪ್ಪರ್ ಎಲ್ಲ ಹಾಕ್ತೀವಲ್ವ, ಒಂಥರ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಕುಡಿಯೋಕ್ಕೆ. ಇವಾಗ ಫಸ್ಟು ಪಾಪಗೆ ಒಂದು ಸ್ವಲ್ಪ ಸಪ್ಪೆದೆತ್ತಿರ್ತೀನಿ. ಒಂದು ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಅಷ್ಟು, ಜಾಸ್ತಿ ಹಾಕಿಲ್ಲ. ಖಾರವಾಗಬೇಡ ಅಂತ ಹೇಳ್ಬಿಟ್ಟು ಅಷ್ಟು ಕುಡಿಯಲ್ಲ ಅವಳು. ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕಿರೋದಿದು. ಆಮೇಲೆ ನಾನು ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕ್ಬಿಟ್ಟು ಕುದಿಸ್ಕೊಳ್ತೀನಿ. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಬೇಕಂತಂದರೆ ಲಿಂಕ್ ಕೂಡ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಅಂತ. ಪರ್ಫೆಕ್ಟಾಗಿದೆ. ಇನ್ನೂ ಸ್ವಲ್ಪ ಪೆಪ್ಪರ್ ಸೇರಿಸ್ಕೊಂಡೆ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಅನ್ನೋದಕ್ಕಿಂತ ಈ ವಾರದ ವಿಡಿಯೋ ಎಲ್ಲನೂ ಇದೆ. ಈ ವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್, ಕಾಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.